ಹ್ಞೂ ಅದು ಮಾಡೋರಿಗೆ ಗೊತ್ತು, ಊಟ ಮಾಡೋರಿಗೇನು ಅಷ್ಟೇನಾ ಅಂತ ಅಂತಾರೆ ಅವರು. ಮಾಡಿದ್ದು ಊಟ ಮಾಡ್ತಾರಲ್ವ ಅವ್ರಿಗೇನು ಇಷ್ಟೇನಾ ಅಷ್ಟೇನಾ. ನನಗೆ ಇವಾಗ ನೆನಪಾಯಿತು, ಬೆಳಗ್ಗೆ ರೊಟ್ಟಿ ಪಲ್ಯ ಮಾಡಿದ್ದು, ಪಲ್ಯ ಬಿಸಿನೇ ಮಾಡಿಲ್ಲ. ಇಬ್ಬರು ಅನ್ನ ಸಾಂಬಾರು ಊಟ ಮಾಡಿದ್ವಿ, ನಾನು ನನ್ನ ಮಗ. ಪಲ್ಯ ನೆನಪೇ ಇಲ್ಲ. ಇವರು ಸಚಿವರು, ನಾವು ಸಾಮಾನ್ಯರು ಅಲ್ವಾ ಸಿಸ್ಟರ್ ಅಂತಿದ್ದಾರೆ. ಸ್ರವ ಏನು ಬ್ಯುಸಿನಾ ನೀವು ಅಂತಿದ್ದಾರೆ. ಹಾಗೇನಿಲ್ಲ, ಎಲ್ಲ ಒಂದೇ ಅಂತಿದ್ದಾರೆ. ಸಚಿವರೇ ಆಗಿರ್ತಾರೆ. ಹೌದು, ಜೀವನದಲ್ಲಿ ತುಂಬ ಬ್ಯುಸಿ. ಯಾರು ಇಲ್ಲ. ಜೀವನದಲ್ಲಿ ಎಲ್ಲ ನಾನು ಹೇಳಿದ್ದು ಮೊಬೈಲ್. ನಾಳೆ ರೊಟ್ಟಿ ತೊಂಡೆಕಾಯಿ ಪಲ್ಯ ಮಾಡುವ ಬನ್ನಿ ಅಂತಿದ್ದಾರೆ. ನಾನಿವತ್ತು ಮಾಡಿದ್ದೆ. ಬರ್ತೀನಿ ಖಂಡಿತ ಸ್ರಾವ್ಯ ಅಂತಿದ್ದಾರೆ. ತೊಂಡೆಕಾಯಿ ಸೂಪರ್ ಇರುತ್ತೆ ಅಲ್ವಾ ಅಂತಿದ್ದಾರೆ. ನಾನು ಜಾಸ್ತಿ ತೊಂಡೆಕಾಯಿ ಏನೇ ಮಾಡೇ ಇಲ್ಲ, ಯಾವಾಗೋ ಒಮ್ಮೆ ಮಾಡಿರೋದು, ನೆನಪಿಲ್ಲ. ತುಂಬ ವರ್ಷಗಳ ಹಿಂದೆ ತಂದೇ ಇಲ್ಲ ತೊಂಡೆಕಾಯಿ, ಬೇರೆ ಎಲ್ಲ ತಂದಿದ್ದೀನಿ. ತೊಂಡೆಕಾಯಿ ಬೆಂಡೆಕಾಯಿ ತೋಟದಲ್ಲಿದೆ. ನಿಂಗೆಲ್ಲಿ ಮಾಡೋಕ್ಕೆ ಬರುತ್ತೆ ಬಿಡು. ಓಹೋ, ಯಾಕೆ ಬರಲ್ಲ, ಬಟ್ ಮಾಡಿಲ್ಲ ನಾನು. ನಿಜ ಹೇಳ್ಬೇಕಂದ್ರೆ ಬೆಂಗಳೂರಾಗಿದ್ವಲ್ಲ, ಅವಾಗೆಲ್ಲ ತರಕಾರಿಗಳು ಸಿಗುತ್ತೆ. ಇಲ್ಲಿ ನಾನು ಜಾಸ್ತಿ ಸಂತೆಗೆ ಹೋಗಲ್ಲ, ಇಲ್ಲಿ ತರಕಾರಿಗಳು ಬರೋದೇ ಇಲ್ಲ. ಹಾಗೆ ಆಗಿದೆ. ಮಾಡೋಕ್ಕೆ ಬರಲ್ಲ ಅಂತಿಲ್ಲ, ಮಾಡ್ತೀನಿ. ಎಲ್ಲ ಪಲ್ಯಗಳು ಮಾಡ್ದಂಗೆ ಮಾಡೋದದು. ಒಬ್ಬರು ಬೇಳೆ ಹಾಕಿ ಮಾಡ್ತಾರೆ, ಒಬ್ಬರು ಹಾಗೆ ಮಸಾಲ ಹಾಕಿ ಮಾಡ್ತಾರೆ, ಕಾಯಿ ಎಲ್ಲ ಹಾಕಿ. ನೀ ತಿಂದಿದ್ದೀಯಾ? ಹಾಂ, ಹೋದ್ರು ಅನಿಸುತ್ತೆ. ನನ್ನ ಹೂವೇ ಮುಗಿತಾ ಇಲ್ಲ. ಅಪ್ಪ, ಕಟ್ತಾ ಇದ್ದೀನಿ, ಅದು ಇನ್ನೂ ಜಾಸ್ತಿನೇ ಆಗ್ತಾಯಿದೆ. ಹುಲಸು ಅಂತಾರಲ್ಲ, ಹುಲಿಸ್ತಾ ಇದೆ, ಹೆಚ್ಚಾಗ್ತಾ ಇದೆ ಹೂವು. ಇವತ್ತು ನಾನು ಮಲಗಬಾರ್ದು ಅಂತ, ನಾಳೆ ಎದ್ದೇಳಲ್ಲ. ಓಕೆ, ಬಾಯ್ ಬಾಯ್. ಏನು ಮಾಡಲ ನಾನು, ಯಾರೂ ಇಲ್ಲ.